ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ರ. ಕಳೆದ ವರ್ಷ ವಿಧಾನಸಭಾ ಚುನಾವಣೆಯ ವೇಳೆ ವೆದುರಾಶ್ವತ್ಥದಿಂದ ಪಾದಯಾತ್ರೆ ನಡೆಸಿ ನೀರಾವರಿ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗಿತ್ತು. ಅಲ್ಲದೆ ಪ್ರತಿ ಚುನಾವಣೆ ವೇಳೆ ನೀರಾವರಿ ಯೋಜನೆಗಳ ಭರವಸೆ ನೀಡುವ ನಾಯಕರು ನಂತರ ಮರೆಯುತ್ತಿರುವುದು ದುರಾದೃಷ್ಟ ಎಂದ್ರ. 2009ರ ಲೋಕಸಭಾ ಚುನಾವಣೆಯ ಕಣದಲ್ಲಿದ್ದ 3 ಪಕ್ಷಗಳ ಅಭ್ಯರ್ಥಿಗಳನ್ನ ವೇದಿಕೆಗೆ ಕರೆದು ಚರ್ಚೆ ಮಾಡಲಾಗಿದೆ. ಆಗ ವೀರಪ್ಪ ಮೊಯ್ಲಿ, ಮನೋಹರ್, ಅಶ್ವಥ್ ನಾರಾಯಣ ಪ್ರಮುಖ ಪಕ್ಷಗಳಿಂದ ಸ್ಪರ್ಧೆ ಮಾಡಿದ್ದು ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿ ನೀರಿನ ಯೋಜನೆಗಳ ಅನುಷ್ಠಾನ ಮಾಡುವ ಭರವಸೆ ನೀಡಿದ್ರ. ಆದರೆ ಭರವಸೆ ಕೊಟ್ಟು 15 ವರ್ಷಗಳಾದರೂ ಕೊಟ್ಟ ಮಾತನ್ನ ಯಾವ ಪಕ್ಷವೂ ಈವರೆಗೆ ಈಡೇರಿಸಿಲ್ಲ ಎಂದ್ರ. ಸದ್ಯದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರಿನಲ್ಲಿ ನೈಟ್ರೇಟ್, ಫ್ಲೋರೈಡ್ ಸೇರಿದಂತೆ ಹಲವು ಲವಣಾಂಶಗಳಿವೆ. ಕುಡಿಯುವ ನೀರಿನಿಂದ ಅನೇಕ ಕಾಯಿಲೆಗಳಿಗೆ ಜನರು ತುತ್ತಾಗುತ್ತಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಜನತೆ ಇಂತಹ ಪರಿಸ್ಥಿತಿ ಎದುರಿಸುತ್ತಿದ್ದರೂ ಯಾವುದೇ ಪಕ್ಷದ ನಾಯಕರಿಗೆ ಇದು ಕಾಣುತ್ತಲೇ ಇಲ್ಲ. ಮೂಳೆ ಸಮಸ್ಯೆ, ಕಿಡ್ನಿ, ಲಿವರ್ ಸಮಸ್ಯೆಗೆ ಜನರು ತುತ್ತಾಗುತ್ತಿದ್ದಾರೆ. ಆದರೂ ಆಳುವ ಸರ್ಕಾರಗಳಿಗೆ ಇದು ಸಮಸ್ಯೆಯಾಗಿ ಕಾಣದಿರುವುದು ವೈಪರ್ಯಾಸವೇ ಸರಿ ಎಂದು ಬೇಸರ ವ್ಯಕ್ತಪಡಿಸಿದ್ರ. ಫಲವತ್ತಾದ ಭೂಮಿ ಇರುವ ಜಾಗದಲ್ಲಿ ರೈತರಿಗೆ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಇರುವ ರೈತರು ಕೊಳವೆ ಬಾವಿ ಕೊರೆಸಿಕೊಳ್ಳುತ್ತಿದ್ದಾರೆ. ಸದ್ಯ ರೈತರು ತಮ್ಮ ದುಡಿಮೆಯ ಹಣದಿಂದ ಕಷ್ಟಪಡುತ್ತಿದ್ದಾರೆ. ಒಂದು ಕಡೆ ಸಾವಿರಾರು ಅಡಿ ಬೋರ್ವೆಲ್ ಕೊರೆಸಿದ್ರೆ ಫ್ಲೋರೈಡ್ ಸಮಸ್ಯೆ ಕಂಡುಬರುತ್ತಿದೆ. ಜೊತೆಗೆ ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾದ್ರೆ ಗುಣಮಟ್ಟದ ನೀರಿನ ಸೌಲಭ್ಯ ಸಿಗಬೇಕಾಗಿದೆ ಎಂದ್ರ. ಶಾಶ್ವತ ನೀರಾವರಿ ಹೋರಾಟಗಾರರು ನೀರನ್ನ ಸಂರಕ್ಷಿಸಲು ಸಾಕಷ್ಟು ಹೋರಾಟಗಳನ್ನ ಮಾಡಲಾಯಿತು, ಪಾದಯಾತ್ರೆಗಳನ್ನು ಮಾಡಲಾಯಿತು. ತ್ಯಾಜ್ಯ ನೀರಿನಿಂದ ಸಾಕಷ್ಟು ಅಪಾಯವಾಗುತ್ತಿದೆ. 3ನೇ ಹಂತ ಶುದ್ಧೀಕರಣ ಮಾಡುವಂತೆ ಸರ್ಕಾರಕ್ಕೆ ಮನವಿ ಕೂಡ ಮಾಡಲಾಗಿತ್ತು. ಆದರೆ ಅದು ಯಾವುದೂ ಆಗಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಕೊಡುವ ಘೋಷಣೆಗಳು, ಭರವಸೆಗಳು ಅಧಿಕಾರ ಸಿಕ್ಕಾಗ ಮಾಡುತ್ತಿಲ್ಲ. ಎತ್ತಿನ ಹೊಳೆಯಿಂದ ಒಂದು ಹನಿ ನೀರು ಬರಲ್ಲ ಎಂದು ಹಲವು ಮೂಲಗಳು ಹೇಳುತ್ತಿವೆ. ಆದರೂ ಪ್ರತಿ ವರ್ಷ ಆ ಯೋಜನೆಗೆ ಅನುದಾನ ಹೆಚ್ಚಿಸುತ್ತಲೇ ಇದ್ದಾರೆ ಎಂದು ಲೇವಡಿ ಮಾಡಿದ್ರ. ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡುತ್ತಿಲ್ಲ ಎಂದು ಕೋರ್ಟ್ ಮೆಟ್ಟಿಲೇರಿರುವ ರಾಜ್ಯ ಸರ್ಕಾರ ಹೋರಾಟ ನಡೆಸುತ್ತಿದೆ. ಆದರೆ ಕುಡಿಯುವ ನೀರಿನ ವಿಚಾರವಾಗಿ ಯಾಕೆ ಹೋರಾಟ ಮಾಡುತ್ತಿಲ್ಲ? ಉಭಯ ಜಿಲ್ಲೆಗಳಿಗೆ ಘೋರ 3 ಪಕ್ಷಗಳು ಅನ್ಯಾಯ ಮಾಡುತ್ತಿವೆ. ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಿಗೆ ನೀರು ಸಿಕ್ಕರೆ ಮಾತ್ರ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ಹಲವು ಕಡೆ ತರಕಾರಿ ಸಿಗಲಿದೆ. ಇಲ್ಲವಾದರೆ ಸಾಕಷ್ಟು ತೊಂದರೆಯಾಗಲಿದೆ. ನಿಮ್ಮ ಮನೆಗಳ ಬಳಿ ಯಾರೇ ಮತಯಾಚನೆ ನಡೆಸಲು ಬಂದರೆ ಕತ್ತಿನ ಪಟ್ಟಿ ಹಿಡಿದು ನೀರಾವರಿ ಯೋಜನೆಗಳ ಬಗ್ಗೆ ಪ್ರಶ್ನೆ ಮಾಡಿ. ಕೆಸಿ ವ್ಯಾಲಿ, ಎನ್ ವ್ಯಾಲಿ ಯೋಜನೆಗಳಿಗೆ ಕೋಟ್ಯಾಂತರ ಹಣ ಖರ್ಚು ಮಾಡಿರುವುದಾಗಿ ಹೇಳಿಕೆ ಕೊಡುತ್ತಾರೆ. ಆದರೆ ಆ ಯೋಜನೆಯಿಂದ ರೈತರಿಗೆ ಸೂಕ್ತ ನೀರು ಸಿಕ್ಕಿಲ್ಲ. ಆದ್ದರಿಂದ ಮತದಾರರು ಎಚ್ಚೆತ್ತುಕೊಂಡು ಮತ ಮಾಡಬೇಕಾಗಿದೆ ಎಂದು ಮನವಿ ಮಾಡಿದ್ರು. ಜನರನ್ನು, ಮತದಾರರನ್ನು, ರೈತರನ್ನು, ಸಾರ್ವಜನಿಕರನ್ನು, ಕಾರ್ಮಿಕರನ್ನು, ಮಹಿಳೆಯರನ್ನು ಎಚ್ಚರಿಸುವಂಥ ಮತ್ತು ಅವರನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡ್ತಾನೆ ಬಂದಿದ್ವಿ. ಆದರೆ ಇವತ್ತಿನವರೆಗೆ ಯಾವುದೇ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಯಾವ ಸರ್ಕಾರಕ್ಕೂ ಆಗಲಿಲ್ಲ, ಅಥವಾ ಯಾವುದಾದ್ರೂ ಪರಿಹಾರವನ್ನು ಕೊಡಲಿಕ್ಕೆ ಯಾವ ಪಕ್ಷಕ್ಕೂ ಇವತ್ತು ಆಗಲಿಲ್ಲ. ಪ್ರತಿಯೊಬ್ಬರಿಗೂ ಇದರ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರು ಚುನಾವಣೆ ನಿಂತು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮತಭಿಕ್ಷೆಗಾಗಿ ಬರ್ತಾರೆ, ಅಭ್ಯರ್ಥಿನೇ ಬರ್ಬೋದು, ಅಭ್ಯರ್ಥಿ ಪರವಾಗಿ ನಾಯಕರು ಬರ್ಬೋದು, ಅಥವಾ ಅವರ 2ನೇ ಹಂತದ ನಾಯಕರು ಬರ್ಬೋದು, ಅಥವಾ ಅಲ್ಲಿನ ಸ್ಥಳೀಯ ನಾಯಕರು ಬರ್ಬೋದು. ಯಾರೇ ಬರಲಿ, ದಯಮಾಡಿ ಅವರ ಕತ್ತಿನ ಪಟ್ಟಿ ಹಿಡಿದು ಕೇಳಿ ಧೈರ್ಯವಾಗಿ, ನಮ್ಮ ನೀರಿನ ಕೆಲಸವನ್ನು ಏನು ಮಾಡಿದಿರಿ, ನಮಗೆ ನೀರು ಕೊಡುವಂಥ ಕೆಲಸವನ್ನು ಏನು ಮಾಡಿದಿರಿ, ನೀವು 15 ವರ್ಷಗಳಿಂದ ಏನು ಲೆಕ್ಕ ಹೇಳ್ತಾ ಇದ್ದೀರಿ, ಸಾವಿರಾರು ಕೋಟಿ ಖರ್ಚು ಮಾಡಿದ್ದೀವಿ ನೋಡ್ರಿ, 14,000 ಕೋಟಿ ಎತ್ತಿನ ಹೊಳೆ ಖರ್ಚು ಮಾಡಿದ್ದೀವಿ, ಈಗ 24,000 ಕೋಟಿ ಖರ್ಚು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಎತ್ತಿನ ಹೊಳೆ ಇದು ಕೆಸಿ ವ್ಯಾಲಿ, ಎನ್ ವ್ಯಾಲಿಗೆ ಮೊದಲ ಹಂತದಲ್ಲಿ 1,800 2,000 ಕೋಟಿ ಖರ್ಚು ಮಾಡಿದ್ವಿ, ಈಗ 2ನೇ ಹಂತ ಮಾಡಿ ಇನ್ನೊಂದು 1,000 ಕೋಟಿ ಬೇಕಾದ್ರೂ ಖರ್ಚು ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಿದ್ದೀರಿ ವಿನಃ ಯಾರಿಗಾದರೂ ಒಬ್ಬರಿಗೆ ಪರಿಶುದ್ಧವಾದ, ಸುರಕ್ಷಿತವಾದ ಕುಡಿಯೋ ನೀರು ಕೊಟ್ಟಿದ್ದೀರಾ? ಅಥವಾ ಯಾವುದಾದ್ರೂ ಒಬ್ಬ ರೈತನ ಹೊಲಕ್ಕೆ ನೀರಾವರಿ ಸೌಲಭ್ಯ ಮಾಡಿಕೊಟ್ಟಿದ್ದೀರಾ? ಈ ವಿಚಾರವನ್ನು ಇವತ್ತು ಮತದಾರರು ದಯಮಾಡಿ ಪ್ರಜ್ಞಾವಂತರಾಗಬೇಕು. ಮತದಾರರು ಎಲ್ಲ ರಾಜಕೀಯ ಪಕ್ಷಗಳಿಂದ ಪ್ರಶ್ನೆ ಮಾಡಿ ಅವರಿಂದ ಒಂದು ಖಚಿತವಾದಂಥ ಒಂದು ಭರವಸೆಯನ್ನು
ತಗೊಳ್ಳುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ನೀವು ಇದರಲ್ಲಿ ವಿಫಲರಾದರೆ ಮುಂದಿನ ಚುನಾವಣೆಗೆ ಕೇವಲ ಇನ್ನೇನು 5 ವರ್ಷದಲ್ಲಿ ಏನು ಬರುತ್ತೋ ಆ ಚುನಾವಣೆಗೆ ನೀವು ಬರಬಾರ್ದು, ನಮ್ಮನ್ನು ಮತ ಕೇಳಲಿಕ್ಕೆ ಬರಬಾರ್ದು, ನಿಮಗೆ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ ಅನ್ನುವಂಥ ಮಾತನ್ನು ನಾವು ಆವತ್ತು ಹೇಳೋದಲ್ಲ, ಇವತ್ತು ಮೊದಲೇ ಅವರಿಗೆ ಹೇಳಿ ನಾವೊಂದು ಭರವಸೆಯನ್ನು ಪಡಿಬೇಕು ಅನ್ನುವಂಥದ್ದು ಇವತ್ತು ನಾವು ಈ ಜಿಲ್ಲೆಗಳ ಎಲ್ಲ ನಮ್ಮ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ವಿ ಈ ಮಾಧ್ಯಮದ ಮೂಲಕ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.